ಇಷ್ಟು ದಿನ ತುಕಾಲಿ ಸಂತು ಅವರ ಹೆಂಡತಿ ಮಾನ್ಸ ಅಂತಿದ್ರು. ಆದ್ರೆ ಈಗ ಮಾನ್ಸ ಅವರ ಹಸ್ಬೆಂಡು ತುಕಾಲಿ ಸಂತು ಅಂತಿದ್ದಾರೆ. ಯಾಕಂದ್ರೆ ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ರನ್ನರ್ ಅಪ್ ನಮ್ಮ ಮಾನಸ ಈ ಕ್ಷಣ ನನ್ನ ಜೊತೆ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ. ಇಬ್ರು ಇದ್ದಾರೆ, ಸಂತು ಅಂಡ್ ಮಾನ್ಸ ಅವರು. ಸೊ ಫಸ್ಟ್ ರಿಯಾಕ್ಷನ್ ನಾನು ಸಂತು ಸರ್ನ ಕೇಳಬೇಕು. ನೋ 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 ಅಂತಿದ್ದಾರೆ, ಅದು ಏನಂತ ಅವ್ರನ್ನೇ ಕೇಳೋಣ. ಏನ್ ಸರ್, ಇಷ್ಟು ದಿನ ಸಂತು ಅವ್ರ ವೈಫು ಮಾನ್ಸ ಅಂತಿದ್ರು, ಈಗ ಮಾನ್ಸ ಅವರ ಹಸ್ಬೆಂಡ್ ಸಂತು ಅಂತಿದ್ದಾರೆ, ಖುಷಿನಾ ಅಥವಾ ಹೆಂಗೆ ಅಂತ? ಇಲ್ಲ 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 ಮೇಡಮ್, ಇಲ್ಲ, ನೀವು ಯಾಕೋ ಜಾಸ್ತಿ ಒಂದು ಸ್ವಲ್ಪ ಹೇಳಿದ್ರಿ ಅನಿಸುತ್ತೆ. ಇಲ್ಲ, ಹಂಗೇನಿಲ್ಲ. ನೋಡಿ, ಮಾನಸ ಸಂತೋಷ್ ಅಂತಾರೆ ಹೊರತು ಸಂತೋಷ್ ಮಾನಸ ಅಂತ ಯಾವತ್ತೂ ಅನ್ನಲ್ಲ. ಯಾವತ್ತೂ ಅವಳು ಹಿಂದೆ ಏನ ನಂದಲ್ಲ, ನಂದರ ಕಳೆದು ಇದ್ದು ಹೇಳಿದ್ದು. ಈಗ ಇವಳ ನೀವು ಅವ್ರ ಬೆಳವಣಿಗೆನ ಸಹಿಸ್ತಾ ಇಲ್ಲ ಅನ್ಸುತ್ತೆ. ಹಂಗೇನಿಲ್ಲ, ಬೆಳೆಸಿದ್ದೆ ನಾವಲ್ವಾ. ಇವಳನ್ನ ಈ ಮಟ್ಟಕ್ಕೆ ತಂದಿದ್ದು ಯಾರು ಹೇಳಿ? ಅವಳು ಕೆಪಾಸಿಟಿ ಕ್ಯಾಲಿಬರ್ಗೆ ಡೀಸೆಲ್ ಪೆಟ್ರೋಲ್ ಹಾಕ್ತಾರೆ ಯಾರು? ಮೂವ್ ಆಗೋಕ್ಕೆ ಅಲ್ವಾ? ಕಿಕ್ ಯಾರೇ ಹೊಡಿಬೋದು, ಆದರೆ ಸೆಲ್ಫ್ ಅನ್ನೋದು ಒಂದು ಸ್ಟಾರ್ಟ್ ಇರುತ್ತಲ್ವಾ, ಅದು ಮೂವಿಂಗ್ ನಾವೇ ಕೊಟ್ಟಿರೋದು ಅವಳಿಗೆ. ಆಯ್ತು ಬಾಸ್, ಎಷ್ಟು ಖುಷಿ ಇದೆ ವೈಫ್ ಗೆದ್ದಿದ್ದು. ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಗಿಚ್ಚಿ ಗಿಲಿಗಿಲಿ ಸೀಸನ್ 3ರ ರನ್ನರ್ ಅಪ್ ಅಂತಂದ್ರೆ ಎಷ್ಟು ಖುಷಿ ನಿಮ್ಮ ವೈಫ್ ಗೆದ್ದಿದ್ದು? ಮೇಡಮ್, ಸಿಕ್ಕಾಬಡೆ ಖುಷಿ ಇದೆ. ಯಾಕೆಂದರೆ ಹೆಂಡತಿ ಸಾಧನೆ ಮಾಡಿದ ತಕ್ಷಣ ಫಸ್ಟ್ ಖುಷಿ ಪಡೋದು ಯಾರಂದರೆ ಗಂಡನೇ. ಅದೊಂದು ಖುಷಿ ಅಲ್ವಾ? ನಮ್ಮಲ್ಲಿರೋರು ಯಾರೊಬ್ರು ಸಾಧನೆ ಮಾಡ್ತಾವ್ರೆ ಅಂತಂದಾಗ ನಮ್ಗೆ ಹ್ಯಾಪಿ ಅನಿಸುತ್ತೆ. ಅದರಲ್ಲೂ ನಾನು ಹೆಂಡ್ತಿನೇ ಈ ಸಾಧನೆ ಮಾಡಿದ್ದಾಳೆ ಅಂದರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಒಂದು ಕ್ಷಣ ಆಗ ಬೆಲ್ಟ್ ಅನೌನ್ಸ್ಮೆಂಟ್ ಮಾಡಿದ ತಕ್ಷಣವೇ ಒಂದು ಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಭಾವುಕನ್ನದೆ. ಏನು ಅಂದ್ಕೊಂಡಿದ್ದ ಅಂತ ಪ್ರೂವ್ ಮಾಡಿಬಿಟ್ಲು ನನ್ನ ಹೆಂಡ್ತಿ. ಸಾಧಿಸ್ಬೇಕಾಯ್ತು, ಸಾಧಿಸಾಯ್ತು. ಎಷ್ಟೋ ಜನ ನಿನ್ನ ಕಂಟೆಂಟು, ನಿನ್ನ ಹೆಂಡ್ತಿ ಬೈತಾಳೆ, ಹೊಡಿತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಒಂದು ಸ್ವಲ್ಪ ಓವರಾಗಾಡ್ತಾಳೆ, ಎಬಿ ಡವ್ವು, ಹಂಗೆಲ್ಲ ಮಾತಾಡೋರಿಗೆಲ್ಲ ಇವತ್ತು ಆ್ಯಕ್ಟಿಂಗಲ್ಲಿ ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿ ರನ್ನರ್ ಅಪ್, ಅಂದರೆ ನಾನ್ ಆರ್ಟಿಸ್ಟಲ್ಲಿ ಒಂದು ರನ್ನರ್ ಅಪ್ ತೊಗೊಂಡು ಬೆಲ್ಟ್ ತೊಗೊಂಬರೋದು ತಮಾಷೆ ವಿಚಾರ ಅಲ್ಲ. ಅಲ್ಲೆಲ್ಲ ನಿಜವಾಗ್ಲೂ ರಾಕ್ಷಸ ಆ್ಯಕ್ಟರ್ಗಳಿದಾರಲ್ಲಿ ಗಿಚ್ಚಿ ಗಿಲಿಗಿಲಿನಲ್ಲಿ. ಅಂಥ ಟಫ್ ಕಾಂಪಿಟೇಷನ್ ಅದು. ಸೊ ಅಂಥ ಆ್ಯಕ್ಟರ್ಗಳ ನಡುವೆ ಆ್ಯಕ್ಟ್ ಮಾಡಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ, ಆಮೇಲೆ ಪ್ರತಿಯೊಂದರಲ್ಲೂ ನೀವು ಬಿಗಿನಿಂಗಿಂದ ಎಂಡ್ವರೆಗೂ ಇವಳು ಆಗದೇ ಇರೋ ಕ್ಯಾರೆಕ್ಟ್ರೇ ಇಲ್ಲ. ಅದ್ಭುತವಾಗಿ ಕ್ಯಾರೆಕ್ಟರ್ ಹಾಕಿದ್ದಾಳೆ. ಅದೊಂದು ಅಜ್ಜಿ ಕ್ಯಾರೆಕ್ಟರ್ ಮಾಡಿದ್ಲು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ನನಗೆ. ಆಮೇಲೆ ಇನ್ನೊಂದು ಭಿಕ್ಷುಕಿ ಕ್ಯಾರೆಕ್ಟರ್ ಮಾಡಿದ್ಲು, ಪೆದ್ದಿ ಕ್ಯಾರೆಕ್ಟರ್ ಮಾಡಿದ್ಲು. ಆಮೇಲೆ ಒಂದು ಬೋಲ್ಡ್ ಕ್ಯಾರೆಕ್ಟರ್, ಅಂದರೆ ಯಾವುದಂದ್ರೆ ಬೈಯುವಂಥದ್ದು ಒಂದು ರಫ್ ಆ್ಯಂಡ್ ಟಫ್ ಕ್ಯಾರೆಕ್ಟರ್ ಮಾಡಿದ್ಲು. ಅವೆಲ್ಲ ನಮಗೆ ಅನಿಸುತ್ತೆ, ಏನು ನನ್ನ ಹೆಂಡತಿ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಲಲ್ಲ ಅಂತ. ಸೊ ಇಷ್ಟೆಲ್ಲ ಮಾಡಿರೋಳಿಗೆ ಆ ಬೆಲ್ಟ್ ಡಿಸರ್ವ್ಡ್ ಅಂತ ಅನಿಸ್ತೈತೆ ನನಗೆ. ನಾನ್ ಆ್ಯಕ್ಟರ್ ಕ್ಯಾಟಗರಿನಲ್ಲಿ ಆ ಬೆಲ್ಟ್ ಡಿಸರ್ವ್ಡ್ ಅಂತ ಅನಿಸುತ್ತೆ. ತುಂಬ ಹ್ಯಾಪಿ ಅನಿಸಿದೆ. ಒಂದು ಹೆಮ್ಮೆಯಿಂದ ಹೇಳ್ಕೊತಾರಲ್ಲ, ನನ್ನ ಹೆಂಡ್ತಿ ಗೆದ್ಬಿಟ್ಲೋ, ನನ್ನ ಹೆಂಡ್ತಿ ಗೆದ್ಬಿಟ್ಲೋ ಅಂತ, ಅಷ್ಟು ಖುಷಿಯಾಗಿದೆ ಮೇಡಮ್. ಮೇಡಮ್, ನಾನಂತೂ ಹೇಳ್ತೀನಿ, ಸಂತು ಅವ್ರ ವೈಫ್ ಮಾನ್ಸ ಅಂತಿದ್ರು, ಈಗ ಮಾನ್ಸ ಅವರ ಹಸ್ಬೆಂಡ್ ಸಂತು ಅಂತ. ಒಪ್ಕೋತೀರಾ? ಅದು ಎಷ್ಟು ಖುಷಿ ಇದೆ ಈಗ ಯಾರೋ ಒಂದ್ 2-3 ಜನ ಹೇಳಿದಾಗ ಅನ್ನೋಂಥದ್ದು. ನಮ್ಮಿಬ್ರಿಗೂ ಆ ಡೌಟ್ ಇತ್ತಿಲ್ಲ, ಬಂದ್ಬಿಟ್ಟು ಡಿವೈಡ್ ಮಾಡಕ್ ಕಾಣ್ತಾ ಇದ್ರಿ. ಇಲ್ಲ, ಆ ಡೌಟ್ ಇರಲಿಲ್ಲ ನನಗೆ. ಸಂತು ಹೆಂಡ್ತಿ ಮಾನಸನೇ ಯಾವಾಗಲೂ. ಯಾಕಂದರೆ ಈಗಲೂ ನನ್ನನ್ನು ಕರೆಯೋದು ತುಕಲಿ ಮಾನಸ ಅಂತಲಯ್ಯ. ಸಂತು ಇಲ್ಲ ಅಂದರೆ ನನ್ನೇನು ಕರೆಯಲ್ಲ. ಹಂಗಾಗಿ ಸಂತು ಇದ್ರೇನೆ ನನಗೆ ಖುಷಿ ಇದೆ. ಗೆದ್ದಿರೋದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಹೌದು, ಸಂತು ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ನಾನು ಎಫರ್ಟ್ ಹಾಕಿರೋದ್ರಿಂದ ಗೆದ್ದಿದ್ದೀನಿ. ಮಾತ್ರ ಸಂತು ಇಲ್ಲದೆ ನಾನಿಲ್ಲ ಮೇಡಮ್. ಅದು ಮೇಡಮ್, ಒಂದೇನೆಂದರೆ ಯಾವುದೇ ಒಂದು ಪ್ರಾಕ್ಟೀಸ್ ಇಲ್ದೇ, ಟ್ರೈನಿಂಗ್ ಇಲ್ದೇ, ಆಮೇಲೆ ಕಲೆಯ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿಗೆ ಈ ಸಿಟಿಗೆ ಬರೋದೇ ಭಯ ಆಗಿತ್ತು ಅವಳಿಗೆ. ಒಂದು ಶೋಗೆ ಬಂದಳು, ಅಲ್ಲಿಂದ ಕ್ಲಿಕ್ ಆದಳು, ಅಲ್ಲಿಂದ ಇಲ್ಲಿ ಗಂಟ ಬಂದು ಏನೂ ಗೊತ್ತಿಲ್ಲದೆ ಇರೋ ನನ್ನ ಹೆಂಡ್ತಿ ಒಂದು ಬೆಲ್ಟ್ ಗೆಲ್ಲುವಷ್ಟು ಬೆಳೆದ್ಲು ಅಂದರೆ ನಮ್ಗೆ ದೊಡ್ಡ ಹೆಮ್ಮೆ ಮೇಡಮ್. ಮೇಡಮ್, ಇದು ಆ್ಯಕ್ಟಿಂಗ್ ಫೀಲ್ಡ್, ಅದೊಂದು ಬೇರೆ ಕ್ಯಾಟಗರಿ. ಸೊ ಇವಾಗ ನಾನು ಕೂಡ ಆ್ಯಕ್ಟರ್ ಅಂತ ಹೇಳ್ಕೊಳ್ಬೋದು, ತುಂಬ ಖುಷಿಯಿಂದ ಹೇಳ್ಕೋದನ್ನ ಅಂತ ಶ್ರುತಿ ಮೇಡಮ್ ಕೂಡ ಹೇಳ್ತಾ ಇದ್ರು. ಸೊ ಎಷ್ಟು ಖುಷಿ ಆಗುತ್ತೆ, ನೀವೊಬ್ಬ ಕಲಾವಿದೆ ಅಂತ, ನಾನು ಒಬ್ಬ ಕಲಾವಿದೆ ಅಂತ ಅನ್ನೋದನ್ನ ಪ್ರೂವ್ ಮಾಡಿದ್ರಿ ವೇದಿಕೆ ಮೇಲೆ. ಅದಕ್ಕೆ ಕಿರೀಟ ಕೂಡ ಸಿಕ್ತು, ಅಂದರೆ ರನ್ನರ್ ಅಪ್ ಅನ್ನೋದು ಒಂದು ಕಿರೀಟನೇ. ಸೊ ಎಷ್ಟು ಖುಷಿಯಾಗಿ ಇದ್ದೀರಾ ಈ ಕ್ಷಣ? ಅದು ಸಿಕ್ಕಾಪಟ್ಟೆ ಖುಷಿಲಿದ್ದೀವಿ ಮೇಡಮ್. ಇನ್ನೂ ಅದು ನಾನು ಆ ಗುಂಗಿಂದನೇ ವಾಪಸ್ ಬಂದಿಲ್ಲ, ಮುಗಿದೆಲೆ ಒಂದು ವಾರ ಆದ್ರೂ. ಯಾಕಂದರೆ ನಾನು ಬರೀ ಕಂಟೆಂಟ್ ಮಾಡ್ಕೊಂಡಿದ್ದು, ಮತ್ತು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ಗಿಚ್ಚಿ ಗಿಲಿಗಿಲಿ ಸಂತುವಿಂದ ಹಿಡಿದು ನನ್ನ ಬೇರೆ ಎಲ್ಲ ಮೆಂಟರ್ಸ್ಗಳು ಸಮೇತ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ನಾನು ತಪ್ಪು ಮಾಡ್ತಾಯಿದ್ರೆ, ಇಲ್ಲ ನೀನು ಈ ಥರನೇ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಮತ್ತು ಒಂದು ಸಿನಿಮಾ ಹಾಕಿ 30 ಸಲ ತೋರಿಸಿದ್ದಾರೆ. ನನಗಿನ್ನೂ ನೆನಪಿದೆ. ಇದೇ ಸಿನಿಮಾ ನೋಡ್ಬೇಕು ನೀನು ಸಂಜೆವರೆಗೂ. ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಮಾತಾಡ್ತಾರೆ, ಎಕ್ಕಡಿಗೆ ತಿರುಗ್ತಾರೆ, ಇದನ್ನೇ ಕಲಿಬೇಕು ಅಂತ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ನಾನು ಇವರಷ್ಟೆಲ್ಲ ಆ್ಯಕ್ಟಿಂಗ್ ಕಲ್ತಿಲ್ಲ, ನನಗೆ ಗೊತ್ತು. ಇಷ್ಟಾದರೂ ಕಲ್ತಿದ್ದೀನಿ ಅನ್ನೋ ಅಷ್ಟು ಖುಷಿ ಇದೆ ಮೇಡಮ್. ನಿಜ, ಸ್ವಲ್ಪ ಆದರೂ ಕಲಿತೆ.
ಈಗ 3 ಲಕ್ಷ ರೂಪಾಯಿ ಬಂದಿದೆ ಅಮೌಂಟು ಆ ಪ್ರೈಸ್ ಅಲ್ಲಿ. ಸೊ ನೀವು ಹೇಳ್ತಾ ಇದ್ರಿ ಅಂದ್ರೆ ಸಂತು ಸರ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಏನು ಕೇಳಿದ್ದು ಏನು ಕೊಡ್ಸಲ್ಲ, ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ ಅನ್ನೋ ಥರದ ಕಂಪ್ಲೇಂಟು. ಅಲ್ಲಿಂದ ಬಂದ್ಮೇಲೆ ಏನು ಕೊಡ್ಸಿದ್ರು ಗೊತ್ತಿಲ್ಲ, ಬಟ್ ನೀವು ನಿಮ್ಮ ಅಮೌಂಟ್ ಅಲ್ಲಿ ಏನು ಕೊಡಿಸ್ತೀರಾ ಸರ್? ದಯವಿಟ್ಟು ಕೊಡ್ಸಿದ್ದೀನಿ ಮೇಡಮ್. ಬಿಗ್ ಬಾಸ್ ಇಂದ ಬಂದ್ಮೇಲೆ ಬೇಕಾದಷ್ಟು ಕೊಡ್ಸಿದ್ದೀನಿ. ಏನಂದ್ರೆ ಹೇಳೋ ಹೊಸಿ ಈಗ್ಲಾದ್ರೂ ನಿಜ ಹೇಳೋ. ಅದೇ ನೀನ್ ಹೇಳು ಏನು ಅಂತ ಯೋಚನೆ ಮಾಡ್ತಾವ್ರೆ ಏನ್ ಹೇಳ್ಬೋದು ಅದ್ರಲ್ಲಿ ಅವಳಿಗೆ ಒಡವೆ ಕೊಡಿಸಿ ಕೊಡ್ಸಿಲ್ವಾ? ಯಾವ್ದಂತ ಹೇಳ್ಬೇಕು ಇವಾಗ? ಅದಕ್ಕೆ ಇವ್ರೇ ಬೇರೆ ಇಸ್ಕೊಂಡ್ ಹಾಕತ್ತಾರ ಕೊಡಿಸ್ತಾರೆ ಮೇಡಮ್. ಇವ್ರು ಹೇಳ್ತಾವ್ರೆ, ನೀವು ಕೇಳ್ಕೊಳ್ಳಿ ಅಷ್ಟೇ. ಹೇಳಪ್ಪ. ಇಲ್ಲ, ಎಲ್ಲಾನು ಕೊಡ್ಸಿದೀನಿ. ಬಿಗ್ ಬಾಸ್ ಇಂದ ದೋಸೆ ಎಲ್ಲ ಕೊಡಿಸ್ಲಿಲ್ವಾ? ಅದಕ್ಕೆ ದೋಸೆ ಅದ್ ಕೊಡಿಸ್ಲೇಬೇಕು. ದೋಸೆ ಅವ್ರು ಕೇಳ್ತಿದ್ ಒಡವೆ ಹೇಳಿ ಫಸ್ಟ್. ಒಡವೆ ಕೊಡಿಸ್ದೆ ಮೇಡಮ್. ಅಲ್ಲಿ ಅದು ಉಂಗ್ರ ಎಲ್ಲ ಕೊಡ್ಸಿದ್ನಲ್ಲಮ್ಮ. ಯಾವ್ದ ಹೇಳು, ಹ್ಞೂ ಅನ್ಕೋ, ಏನಾಗುತ್ತೆ? ಹ್ಞೂ ಕೊಡ್ಸಿದ್ದಾರೆ ನಿಮ್ಮಕ್ಕೆ. ಸರ್ ಎಷ್ಟು ಬಂದಿತ್ತು ಸರ್ ಅಮೌಂಟ್? ಇಷ್ಟೆಲ್ಲ ಡಿಸ್ಕಷನ್ ಮಾಡೋದಿರ್ತಿರ್ಲಿಲ್ಲ, ಕೊಡ್ಸಿದ್ದೆ ಅಂತ ಜೋರಾಗಿ ಹೇಳ್ಬೋದಾಗಿತ್ತು. ಮೋಸ್ಟ್ಲಿ ಕೊಡ್ಸಿಲ್ಲ, ಅದಕ್ಕೆ ಡೌಟ್. ಈ 3 ಲಕ್ಷದಲ್ಲಿ ಏನ್ ಮಾಡ್ತಾಳೆ ಕೇಳ್ಬಿಡಿ ಮೇಡಮ್. ಹೇಳಿ ಮೇಡಮ್. ಅದೇ 3 ಲಕ್ಷ ರೂಪಾಯಿದಲ್ಲಿ ಏನ್ ಮಾಡ್ತೀರಾ, ಏನ್ ಕೊಡಿಸ್ತೀರಾ ಸಂತು ಸರ್ಗೆ? ಏನ್ ಇಷ್ಟ ಅವ್ರಿಗೆ? ಇಲ್ಲ, ಆ 3 ಲಕ್ಷ ಅಮೌಂಟು ಸಂತಂದೆಯ. ಅವ್ರೇನ್ ತಗೊಂಡು ಉಳಿಯುತ್ತೋ ಕೊಟ್ರೆ ನನಗೆ ಕೊಡ್ಬೋದು, ಇಲ್ಲ ಅಂದ್ರೆ ಅವರೇ ಮಾಡಿಕೋಬೋದು ಅದನ್ನು. ಸಂತು ಸರ್ ಇಂಥ ವೈಫ್ ನಿಜವಾಗ್ಲೂ ಯಾರಿಗೂ ಸಿಗಲ್ಲ. ಇಲ್ಲ ಮೇಡಮ್, ಯಾರಿಗೂ ಸಿಗಲ್ಲ. ನಂಗೆ ಸಿಕ್ಕಿರೋದೇ ಒಂದು ದುರಂತ. ಅದು ಸಾರಿ, ಒಂದು ಅದೃಷ್ಟ. ಅದು ನಿಜವಾಗ್ಲೂ ಮೇಡಮ್, ತುಂಬಾ ಅದೃಷ್ಟ. ಯಾಕಂದ್ರೆ ಬೆಂಗಳೂರಿಗೆ ಬರೋ ಹಂತದಲ್ಲಿ ಬಹುಶಃ ಎಲ್ರು ಕಡಿಮೆ ದುಡ್ಡು ಇಟ್ಕೊಂಡು ಬಂದಿರ್ತೀವಿ. ಸಮ್ಟೈಮ್ಸ್ ಬರೀ ಬಸ್ ಚಾರ್ಜ್ ಇಟ್ಕೊಂಡು ಬಂದು ಬೆಂಗಳೂರಲ್ಲಿ ಇಳಿದು ಜೀವನ ಕಟ್ಕೊಳ್ಳೋಕ್ಕೆ. ಅವತ್ತಿನ ದಿನದಲ್ಲಿ ಪಾಕೆಟಲ್ಲಿ ಎಷ್ಟಿತ್ತು, ಸೊ ಇವತ್ತು ಎಷ್ಟು ಸಂಪಾದನೆ ಮಾಡಿದ್ದೀರಾ ಅನ್ನೋಂಥದ್ದು ರಿವೀಲ್ ಮಾಡೋದಾದ್ರೆ ಸಂತು ಮೇಡಮ್. ಈ ಒಂದು ಇದು ಮಾಡುವಾಗ ನನಗೆ ಪಟ್ಟಂತ ಫ್ಲ್ಯಾಶ್ ಆಗಿದ್ದು, ಈ ಬೆಂಗಳೂರು BMTC ಪಾಸ್ ಇತ್ತು ಗೊತ್ತಾ? ಬೆಂಗಳೂರು ಫಸ್ಟ್ ಬಂದಾಗ ನನಗೆ ಈಗ ಒಂದು 10 years ಬ್ಯಾಕಲ್ಲಿ ಏನಾದರೂ ಒಂದು ಸಾಧನೆ ಮಾಡೋಕ್ಕಂತ ಒಂದು ಹಂಬಲ. ಕೆಲಸ ಇಲ್ಲ, ಏನಿಲ್ಲ, ಎಲ್ಲಿಗೋಗ್ಬೇಕು ಅಂತ ಗೊತ್ತಿಲ್ಲ, ಯಾವ ಥರ ಕೆಲಸ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಇಂಥ ಟೈಮಲ್ಲಿ ಈ ಬೆಂಗಳೂರು BMTC ಜನ ಪಾಸ್ ತಗೊಂಡು ಇಳಿದ ಮೇಲೆ ಚೂರು ಪಾಸ್ ಕೊಡಿ ಮೇಡಮ್, ಔಟ್ ಬರ್ತಿರುತ್ತೆ, ಯಾರು ರಿಕ್ವೆಸ್ಟ್ ಮಾಡಿಸ್ಕೊಂಡು ಆ ಪಾಸ್ನ ಇನ್ನೊಬ್ರಿಗೆ 20 ರೂಪಾಯಿಗೆ ಮಾರಿ ಅದರಲ್ಲಿ ಒಂದು 50 ರೂಪಾಯಿ 60 ರೂಪಾಯಿ ಊಟ ತಿಂಡಿ ತಿನ್ಕೊಂಡು ಜೀವನ ಮಾಡೋದಂಥ ಪರಿಸ್ಥಿತಿಗಳೆಲ್ಲ ಕಣ್ಮುಂದೆ ಬರುತ್ತೆ. ಆಮೇಲೆ ರೈಲ್ವೆ ಸ್ಟೇಷನ್ಗಳಲ್ಲೆಲ್ಲ ಮಲಗಿದ ಜ್ಞಾಪಕ ಬರುತ್ತೆ. ಕೆಲಸಕ್ಕೋಸ್ಕರ ಅಲ್ದಿದ್ದ ದಿನಗಳ ಜ್ಞಾಪಕ ಬರುತ್ತೆ. ಒಂದು ಜೂನಿಯರ್ ಆರ್ಟಿಸ್ಟ್ ಅವಕಾಶಕ್ಕೋಸ್ಕರ ನಾನು ಇದರಿಂದ ಯಾವುದು ಗೊರಗುಂಟೆಪಾಳ್ಯದಿಂದ ಬನಶಂಕರಿವರೆಗೂ ನಡ್ಕೊಂಡು ಹೋಗಿದ್ದೀನಿ. ಸಿನಿಮಾ ಅಂದರೆ ಅದೊಂದು ಜ್ಞಾಪಕ ಬರ್ತಿಲ್ಲ. ಆಟೋ ಅಂತ ಒಂದು ಸಿನಿಮಾ ಬಂದಿತ್ತು ಅವಾಗಲಿಂದ, ಒಂದು ಆಟೋ ಆಮೇಲೆ ಯಾವುದೋ ಒಂದು ಇನ್ನೂ ಪ್ರೊಡಕ್ಷನ್ ಹಂತದಲ್ಲಿ ಇತ್ತು ಮೇಡಮ್. ಅದು ಆ ಸಿನಿಮಾಗೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾಯಿದ್ವಿ ಅಂಥ ಟೈಮಲ್ಲಿ. ಆಮೇಲೆ ನಮ್ಮೂರ ಸವಿರುಚಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು ಆವಾಗ. ರಾಜಶೇಖರ್ ಕಂಬಾರ್ ಸರ್ ಡೈರೆಕ್ಟ್ ಮಾಡ್ತಿದ್ರು. ಪಾಪ ಅವರು ನೋಡಿದ್ರೆ ಜ್ಞಾಪಿಸ್ಕೊಳ್ತಾರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಿದ್ದೆ. ಅಂಥ ದಿನಗಳೆಲ್ಲ ಅಭಿಮಾನಿ ಸ್ಟುಡಿಯೋಗೆಲ್ಲ ಅಲ್ಲೇ ಸೆಟ್ ಹಾಕಿದ್ರು. ಅಲ್ಲಿಗೆ ನಾನು ನಡ್ಕೊಂಬರ್ತಿದ್ವಿ. 5 ಗಂಟೆಗೆ ಬಿಟ್ಟು 6 ಗಂಟೆ ವರ್ಷದೊಳಗೆ ಅಲ್ಲಿ ಇರ್ತಾಯಿದ್ವಿ ನಡ್ಕೊಂಡೆ. ಆ ಥರ ಎಲ್ಲ ದಿನಗಳು ಜ್ಞಾಪಕ ಬರುತ್ತೆ. ಭಗವಂತನ ದಯದಿಂದ ನಾವು ಮತ್ತೆ ಮರಳಿ ಆ ದಿನಗಳು ಬರಬಾರ್ದು ಅನ್ನೋದೇ ನನ್ನ ಆಸೆ. ಯಾಕಂದರೆ ಪ್ರತಿ ಹಂತದಲ್ಲೂ ಕಷ್ಟಪಟ್ಟಿದ್ದೀವಿ. ನನ್ನ ತಾಯಿ ಫುಟ್ಪಾತಲ್ಲಿ ಮಲಗಿ ವ್ಯಾಪಾರ ಮಾಡಿ, ನಿಂಬೆಹಣ್ಣು ವ್ಯಾಪಾರ ಎಲ್ಲ ಮಾಡಿ ಬೆಂಗಳೂರಲ್ಲಿ ಇಷ್ಟೆಲ್ಲ ಜೀವನ ಮಾಡಿ ಫುಟ್ಪಾತಲ್ಲಿ ನಾನು ನನ್ನ ತಾಯಿ ಮಲಗಿದ್ವಿ. ಸೊ ಆ ದಿನಗಳೆಲ್ಲ ತುಂಬ ಕಷ್ಟ ಅನುಭವಿಸಿದ್ವಿ. ಬಟ್ ಮದುವೆ ಆದಮೇಲೆ ನಾನು ಯಾವುದೇ ರೀತಿ ಕಷ್ಟ ಅನುಭವಿಸಿಲ್ಲ. ಅದೃಷ್ಟ ದೇವತೆನೇ. ಬಟ್ ಅದಕ್ಕಿಂತ ಮುಂಚೆ ಕಾಮಿಡಿ ಕಿಲಾಡಿಲೆಲ್ಲ ಮಾಡ್ತಾಯಿದ್ವಿ. ಅಲ್ಲಿಗಾಗಲೇ ಕಷ್ಟಗಳೆಲ್ಲ ಹೋಗಿತ್ತು. ಸ್ವಲ್ಪ ದುಡ್ಡುಗಳು ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಅಷ್ಟೊಂದು ನನ್ನ ತಾಯಿ ತೀರ್ಕೊಂಬಿಟ್ರು. ಬಟ್ ನನ್ನ ತಾಯಿ ಈ ಒಂದು ಆಡಂಬರ ವೈಭೋಗ, ಈ ಒಂದು ಪ್ರಶಸ್ತಿ, ಈ ಒಂದು ಕಿರೀಟಗಳು, ಈ ಒಂದು ಹೆಸರು, ಇದು ಯಾವುದು ನೋಡೋಕ್ಕೆ ನನ್ನ ತಾಯಿ ಇರಲಿಲ್ಲ. ಬಟ್ ನನ್ನ ತಾಯಿ ಜಾಗದಲ್ಲಿ ನನ್ನ ಹೆಂಡ್ತಿ ಇದ್ದಾಳೆ ಅನ್ನೋದೇ ಒಂದು ದೊಡ್ಡ ಹೆಮ್ಮೆ ನನಗೆ. ಆಮೇಲೆ ನನ್ನ ಹೆಂಡ್ತಿ ಮದುವೆ ಆದಮೇಲೆ ಅದೃಷ್ಟ ಜಾಸ್ತಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.